ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದಿರಿ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು ಫಸ್ಟ್ ಕ್ಲಾಸ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನಮ್ಮ ಏರಿಯಾದಾಗಿರೋ ಎಲ್ಲ ಗಣೇಶಂದು ಎಲ್ಲ ಅಂದರೆ ಎಲ್ಲ ಆಗಲ್ಲ, ಇಲ್ಲಿ ಸ್ವಲ್ಪ ನಾನು ಹೋಗಿದ್ದೀನಿ ಅಲ್ಲಿ ಹೇಗಿದೆ ಅಂತ ತೋರಿಸೋಣ ಅಂತ. ನಮ್ಮ ಏರಿಯಾ ಗಣೇಶ ನಿಮ್ಗೆ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಈ ಗಣೇಶ ಇರೋದು ಸೃಷ್ಟಿ ಬಡಾವಣೆಯಲ್ಲಿ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ಅನ್ನದಾನ ಆಯಿತು, ಮತ್ತು ಡಿ ಜೆ ಆದರೂ ಇರಲಿಲ್ಲ, ಬಟ್ ಇವರು ಇಲ್ಲಿ ಡಿ ಜೆ ಮಾಡಿದ್ದಾರೆ. ಇನ್ನು ಯಾರು ಇದು ಹೇಳಿಲ್ಲ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೇನು ಇಷ್ಟ ಆಯಿತು. ಗಣೇಶ ಬರೀ ಗಣೇಶ ಅಷ್ಟೇ ಅಲ್ಲ, ಲಿಂಗ ಇದೆ, ಶಿವ ಇದೆ, ಶಿವನ ಮೂರ್ತಿ ಇದೆ, ತುಂಬ ಚೆನ್ನಾಗಿದೆ. ಏನೋ ಒಂಥರ ಹೋದ ತಕ್ಷಣ ನಂದಿ ಅಂದರೆ ಎಂಟ್ರಿ ಆದ ತಕ್ಷಣ ಫಸ್ಟ್ ನಂದಿ, ಆಮೇಲೆ ಶಿವಲಿಂಗು, ಆಮೇಲೆ ಶಿವನ ಮೂರ್ತಿ, ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನಿಮಗೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಮತ್ತು ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ಒಂದಾಯಿತು. ಮತ್ತು ನಾನು ತುಂಬ ಕಡೆಗೆ ಹೋಗಿ ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆಗೂ ಇದು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ, ತುಂಬ ಇದಾಗುತ್ತೆ ಅಂತೇಳಿ. ಇದು ಅಪ್ಪುದೊಂದು ಇದಿದೆ, ಅಲ್ಲಿ ಈ ಟೆಂಪಲ್ ಕೂರ್ಸೋದಂದ್ರೆ ಗುಡಿ ಅಂತೇಳಿ. ಇದು ಚೆನ್ನಾಗಿದೆ. ಅಷ್ಟು ಚೆನ್ನಾಗಂದರೆ ಅಪ್ಪು ಅಂದರೆ ಬಿಡಿ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಇದಿದೆ. ಒಂಥರ ಸೆಂಟಿಮೆಂಟ್ ಅಪ್ಪೊಂದು ಆ ಥರ. ಅವ್ರ ಹೆಸರು ನಾನು ಲೋಕೇಶ್ ಅಂತ, ಅವ್ರ ಹೆಸರು ಲೋಕಿ ಅಂತ ಹೇಳ್ತಾರೆ. ಅವರೇ ಇದರಲ್ಲಿ ಇದು ಮಾಡೋದು. ಚೆನ್ನಾಗಿದೆ. ಅಲ್ಲಿ ತುಂಬ ಜನ ಇರಲಿಲ್ಲ, ಲಿಮಿಟೆಡ್ ಪೀಪಲ್ಸ್, ಬಟ್ ತುಂಬ ಅಚ್ಚುಕಟ್ಟಾಗಿ ಮಾಡೋದು. ನಾನು ಹೋದಾಗಿರಲಿಲ್ಲ, ಅಲ್ಲಿ ಆಲ್ಮೋಸ್ಟ್ ಇರ್ತಾರೆ, ನಾನು ಹೋದಾಗ ಯಾರೂ ಇರಲಿಲ್ಲ. ನಾನು ಫ್ರೀ ಟೈಮಲ್ಲಿ ಹೋಗಿದ್ದಲ್ಲ, ಹಾಗಾಗಿ ಜಾಸ್ತಿ ಇರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ನನಗೇನು ನಮ್ಮ ಏರಿಯಾದಲ್ಲಿ ತುಂಬ ಬೆಟ್ರ್ ಆಗಿರೋದು ಇದೆ. ಇನ್ನೂ ತುಂಬ ಕಡೆ ವಿಸಿಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಇದು ಮಾತ್ರ ದಿ ಬೆಸ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ, ಪಕ್ಕದಲ್ಲಿ ನಮ್ಮ ಅಪ್ಪು ಸರ್ ಇದಲ್ಲ, ಅದು ಒಂದು ಪ್ಲಸ್ ಪಾಯಿಂಟು. ಸೊ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಏನು ಇಷ್ಟ ಆಯಿತು ಅಂತೇಳಿ ತಪ್ಪದೇ ಕಮೆಂಟ್ ಮಾಡಿ ಪ್ಲೀಸ್. ಮತ್ತು ನೆಕ್ಸ್ಟ್ ನಿಮಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಇಲ್ಲಿ ತುಂಬ ಕಾಂಪಿಟೇಷನ್ಸ್ ಇತ್ತು. ರಂಗೋಲಿ, ನಾನು ಹೋದಾಗ ರಂಗೋಲಿ ಕಾಂಪಿಟೇಷನ್ ಇತ್ತು. ಆ ರಂಗೋಲಿ ಕಾಂಪಿಟೇಷನ್ಸೂ ನಾನು ಸ್ವಲ್ಪ ಶೂಟ್ ಮಾಡ್ಕೊಂಬಂದಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. 13 ವರ್ಷ ಅಂತಂದರೆ ಇವರು ಆಲ್ಮೋಸ್ಟ್ ಅಲ್ಲಿ ಅಂದರೆ ಸ್ವಲ್ಪ ಒಂದೇ ಒಂದು ಓಣಿ ಇದೆ, ಅಲ್ಲಿಂದನೇ ಇದು ಮಾಡ್ತಾಯಿದ್ದು ಇವರು. ಬಟ್ ಗಣೇಶ ಚಿಕ್ಕದು ಚೊಕ್ಕದಾಗಿದೆ, ಅಂದರೆ ನೀಟಾಗಿ ಮಾಡಿದ್ದಾರೆ. ಆ ಏರಿಯಾ ಫುಲ್ಲು ಎಲ್ಲ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಆ ಮೇನ್ ರೋಡ್ ಇದೆಯಲ್ಲ, ಕಾವೇರಿ ಬೇಕ್ರಿ ಹತ್ರ, ಆ ಮೇನ್ ರೋಡಿಂದ ಹಿಡಿದು ಇದ್ರವರೆಗೂ ಪ್ರತಿಯೊಬ್ಬರು ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡಿದ್ದಾರೆ. ರಂಗೋಲಿ ಅದು ಕಾಂಪಿಟೇಷನ್, ಅಂದರೆ ಯಾರು ಅದರೊಳಗೆ ಚೆನ್ನಾಗಿ ಹಾಕಿರ್ತಾರೆ ಅವ್ರಿಗೆ ಏನೋ ಪ್ರೈಸ್ ಇದೆ, ಏನಿದೆ ನಂಗೆ ಗೊತ್ತಿಲ್ಲ. ಅದು ನೆಕ್ಸ್ಟ್ ನಾನು ಹೋದಾಗ ಬೇಕಾದ್ರೆ ಕೇಳ್ಕೊಳ್ತೀನಿ ಅಂತ. ನಾನು ಇದು ಏನು ಕೇಳ್ಕೊಂಡಿಲ್ಲ ಅವರಿಗೆ. ಮತ್ತು ಒಂದೊಂದು ಕಡೆಗೆ ಒಂಥರ ಅದು ರಂಗೋಲಿಲಿ ಏನಂದರೆ ತುಂಬ ನೀಟಾಗಿ ಒಂದು ರಂಗೋಲಿ ಮಾತ್ರ ನಂಗೆ ಇಷ್ಟ ಆಗಿದ್ದು. ಅದರಲ್ಲಿ ಫುಲ್ಲು ಎಲ್ಲ ಇದು ಹಾಕ್ಬಿಟ್ಟು ಮಿಡ್ಲಲ್ಲಿ ಗಣೇಶನ ಕೂರಿಸಿದ್ದಾರೆ. ಇದು ಓಕೆ ಅಷ್ಟೊಂದು ಅಂದರೆ ಸ್ವಲ್ಪ ಇದು ಇದೆ, ಇದೂ ಓಕೆ. ಬಟ್ ನಂಗೆ ಇಷ್ಟ ಆಗಿದ್ದು ಅಂತಂದರೆ ಇದು ಹೇಗಿದೆ ನೋಡಿ, ಗಣೇಶ ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯ್ತಪ್ಪ. ಮೇ ಬಿ ಬಂದರೆ ಇದಕ್ಕೆ ಫಸ್ಟ್ ಪ್ರೈಸ್ ಬರ್ಬೋದು ಅನಿಸುತ್ತೆ ಅಲ್ವಾ? ಏನೋ ಗೊತ್ತಿಲ್ಲ. ಮತ್ತು ನಾನೇನಿಲ್ಲ ಜಡ್ಜ್ ಅಲ್ಲ, ಜಡ್ಜ್ಮೆಂಟು ಮಾಡ್ತಾಯಿಲ್ಲ ಅಲ್ವಾ? ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ನಮ್ಮ ಫೆಸ್ಟಿವಲಲ್ಲಿ ನಾವು ಎಲ್ಲ ಇದು ಮಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ. ತುಂಬ ಥರ ಇದೆಲ್ಲ ತುಂಬ ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ. ನಾನು 4-5 ಕಡೆಗೆ ಅಷ್ಟೇ ವಿಸಿಟ್ ಕೊಟ್ಟಿರೋದು. ಇದು ಒಂದು ಮೊನ್ನೆ ಒಂದು ಬ್ಲಾಗ್ ಮಾಡಿದ್ನಲ್ಲ, ಅದು ಒಂದು ಪ್ಲಸ್ ಇಲ್ಲಿ ಒಂದು 2-3 ಮಾಡ್ಕೊಂಡಿದ್ದೀನಿ. ಇದು 13ನೇ ವರ್ಷ ಅಂತ, ಪರವಾಗಿಲ್ಲ. ನಾನು ನಿಮ್ಗೊಂದು ಸ್ಪೆಷಲ್ ಬ್ಲಾಗ್ ಮಾಡಿಸ್ತೀನಿ. ಅದು ಹೆಚ್ಚು ಕಡಿಮೆ ಒಂದು 50 ವರ್ಷದ ಗಣೇಶ ಕೂರಿಸ್ತಾ ಇದ್ದಾರೆ. ಅದನ್ನು ಒಂದಿನ ಸ್ಪೆಷಲಾಗಿ ಮಾಡ್ತೀನಿ ನಿಮಗೆ, ಅದಕ್ಕೆ ಹೇಳ್ತೀನಂತೆ. ಇದ್ರ ಬಗ್ಗೆ ಇದು ಮಾಡೋಣ. ಮತ್ತು ನಾನು ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಹೋದೆ. ಇದು 3ನೇ ವರ್ಷದ್ದು. ಇಲ್ಲೇ ನಮ್ಮದು ಇದರ ಹತ್ರ
ಪ್ಲೇಸ್ ಕರೆಕ್ಟಾಗಿ ನಮಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಕೂರಿಸಿರೋದು ರೋಡ್ಗೆ, ಮೇನ್ ರೋಡ್ಗೆ ಇದೆ. ಅದು ಚೆನ್ನಾಗಿದೆ, ಸಗದಾಗಿದೆ. ಅದು ಮೇನ್ ರೋಡ್ ಪಕ್ಕದಲ್ಲೇ ಕೂರಿಸಿರೋದು. ಇದು ಪ್ರತಿಯೊಂದು ಬೀದಿಲೂ, ಪ್ರತಿಯೊಂದು ಗಲ್ಲಿಲೂ ನಮ್ಮ ಗಣೇಶ ಕೂತಿದ್ದಾನೆ ಈಗ. ಸೊ ಚೆನ್ನಾಗಿದೆ. ನೀವು ಯಾರು ನೋಡಿದ್ದೀರಾ, ಯಾರ್ಯಾರು ಇದನ್ನು ನೋಡ್ತಾ ಇದ್ದರೆ, ಅಂದರೆ ಅಲ್ಲಿ ಯಾರು ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ಇಷ್ಟು. ಸೊ ಹಂಗಾಗಿ ನಾನು ಶೂಟ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಬರೋದು 13ನೇ ವರ್ಷದ. ಅದು ಕೂಡ ಅದು ಎಲ್ಲಂತಂದರೆ ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿ. ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಥರ ಕೂರಿಸಿರೋದು. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಪೋಸಿಟಲ್ಲೇ ಇರೋದು. 11ನೇ ವರ್ಷದ್ದು. ಆದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಂಗೆ ಅಲ್ಲಿ ಜಾಸ್ತಿ ಶೂಟ್ ಮಾಡಲಿಲ್ಲ. ಸಿಕ್ಕಾಪಟ್ಟೆ ಹೈಟಿಗಿದೆ. ನಾವು ನಿಂತ್ಕೊಂಡ್ರಂತೂ ಇದಿಲ್ಲ. ಗಣೇಶ ತುಂಬ ಅದ್ದೂರಿಯಾಗಿದ್ದಾನೆ. ಇದು ಮಾತ್ರ ನಾನು ಹೋಗೋ ಟೈಮಲ್ಲಿ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ಪೂಜೆ ಆಯಿತು, ನಾನು ಮಂಗಳಾರತಿ ತೊಗೊಂಡು ಅಲ್ಲಿಂದ ಹೊರಟೆ ನಾನು. ಅದು ಜಾಸ್ತಿ ಅವ್ರು ಶೂಟ್ ಮಾಡಲಿಲ್ಲ. ಜಸ್ಟ್ 1-2-3 ಪಿಕ್ ಮಾಡಿಕೊಂಡೆ, ಸ್ವಲ್ಪ ಹೊತ್ತು ಇದು ಮಾಡಿಕೊಂಡೆ. ಅಲ್ಲಿ ಗಾಡಿ ನಿಲ್ಸಕ್ಕೆ ನಂಗೆ ಜಾಗ ಇರಲಿಲ್ಲ. ಅಲ್ಲಿ ಗಾಡಿ ತೆಗಿ ಅಂತೇಳಿ ತುಂಬ ಜನ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಜಾಸ್ತಿ ಹೊತ್ತು ಇಲ್ಲಿ ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಗಣೇಶ ಚೆನ್ನಾಗಿದ್ದಾನೆ, ಸಖತ್ತಾಗಿದೆ. ಹೆಂಗಂತಂದರೆ ಇದು ವೇಣುಗೋಪಾಲ ಸ್ವಾಮಿ ಡೈರೆಕ್ಟ್ ಅಪೋಸಿಟಲ್ಲೇ ಕೂರಿಸಿರೋದು. ಇದು ತುಂಬ ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ವಾಯ್ಸ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ವಾಯ್ಸ್ ಇದರಲ್ಲಿ ಇದು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಜಸ್ಟ್ ಮ್ಯೂಟ್ ಮಾಡಿ ಇದರಲ್ಲಿ ಕೊಡ್ತಾಯಿದ್ದೆ. ಈಗ ವೇಣುಗೋಪಾಲ ಸ್ವಾಮಿ ಆದಮೇಲೆ ವೇಣುಗೋಪಾಲ ಸ್ವಾಮಿ ಡೈರೆಕ್ಟ್ ಅದರ ಅಪೋಸಿಟಲ್ಲೇ ಕೂರಿಸಿರೋದು. ನೋಡಿ ಹೇಗಿದೆ ಅಂತ. ಬ್ಯಾನರ್ ಗಿನ್ನರೆಲ್ಲ ತುಂಬ ಅದ್ದೂರಿಯಾಗಿ ಹಾಕಿದ್ದಾರೆ. ಕ್ರೀಮ್ ಒಂದು ಬೇಕ್ರಿ ಇದೆಯಲ್ಲ, ಬೇಕ್ರಿ ಪಕ್ಕದಲ್ಲಿ ಕೂರಿಸಿರೋದು. ಇದು ಎಲ್ಲಂತ ಯಾರು ಗೆಸ್ ಮಾಡೋಕ್ಕಾಗುತ್ತಾ? ಗೆಸ್ ಮಾಡ್ತೀರಾ? ನಾವು ನಮ್ಮ ಅಯ್ಯಪ್ಪ ನಗರದಲ್ಲಿ ವಿನಾಯಕ ಟೆಂಪಲ್ ಇದೆಯಲ್ಲ, ವಿನಾಯಕ ಟೆಂಪಲ್ ಹತ್ರ ಇರೋದು. ವಿನಾಯಕ ಟೆಂಪಲ್ ಯಾವಾಗಲೂ ರೆಗ್ಯುಲರಾಗಿ ಕೂರಿಸ್ತಾರೆ. ಇದು ಎಷ್ಟು ವರ್ಷ ಆಯಿತು ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಇದು ನೋಡಿ ಹೇಗಿದೆ, ತುಂಬ ಅದ್ದೂರಿಯಾಗಿದೆ ಅಲ್ವಾ. ಥ್ಯಾಂಕ್ ಯು. ಮತ್ತು ನಿಮ್ದೇನಾರು ಇದ್ದರೆ ಹೇಳಿ, ಕಮೆಂಟ್ ಮಾಡಿ.